ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ನನ್ನ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಬೇರೆ ವಿಡಿಯೋಸು ನೋಡಿ, ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ತುಂಬ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಎಕ್ಸಾಮ್ ಟೈಮ್ ಅಲ್ವಾ. ನಾನು ಆ್ಯಸ್ ಎ ಟೀಚರ್ ಮತ್ತು ಆ್ಯಸ್ ಎ ಪೇರೆಂಟ್ ಮಕ್ಕಳನ್ನ ಯಾವ ರೀತಿ ಟ್ರೈನ್ ಮಾಡೋದು, ಯಾವ ರೀತಿ ಓದಿಸೋದು, ಆಮೇಲೆ ಈಗಿನ ಕಾಲದ ಮಕ್ಕಳನ್ನ ಯಾವ ರೀತಿ ಸ್ಟಡೀಸ್ ಕಡೆ ಇಂಟ್ರೆಸ್ಟ್ನ ತರಿಸೋದು ಅಂತ ಹೇಳ್ತಾ ಹೋಗ್ತೀನಿ. ಎಲ್ಲ ಪ್ರಾಕ್ಟಿಕಲ್ ಟಿಪ್ಸೇನೆ. ಯಾಕೆಂದರೆ ನಾನು ಎಲ್ಲ ಏಜ್ ಗ್ರೂಪ್ ಮಕ್ಕಳನ್ನೂ ನೋಡ್ತಾ ಇದ್ದೀನಿ. ಕಾಲೇಜ್ನೂ ಹ್ಯಾಂಡ್ಲ್ ಮಾಡಿದ್ದೀನಿ. ಈಗ ನನ್ನ ಮಗಳು 8th ಸ್ಟ್ಯಾಂಡರ್ಡು, ಒಂಥರ ಅಡಾಲಸೆನ್ಸ್ ಏಜು, ಅವಳನ್ನೂ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ. ಚಿಕ್ಕವಳು 2nd ಸ್ಟ್ಯಾಂಡರ್ಡ್, ಅವಳನ್ನೂ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಏಜ್ ಗ್ರೂಪಲ್ಲೂ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ಮತ್ತು ಪ್ರಾಕ್ಟಿಕಲ್ ಆಗಿ ಫೇಸ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ಮಾಡೋದ್ರಿಂದ ನಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಯಾವ ಟ್ರಿಕ್ಸಿಂದ ಮಕ್ಕಳನ್ನ ನಮ್ಮ ಕಡೆ ಹೇಳ್ಕೋಬೇಕು, ಸ್ಟಡೀಸ್ ಕಡೆ ಯಾವ ರೀತಿ ಇಂಟ್ರೆಸ್ಟ್ ತರಿಸ್ಬೇಕು ಅಂತ. ಸೊ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಜೊತೆಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಈಸಿ. ಯಾಕೆಂದರೆ ನಾನು ಪರ್ಸ್ನಲಿ ಫೇಸ್ ಮಾಡ್ತಿರೋದ್ರಿಂದ ಯಾವ ರೀತಿ ನಾವು ಈಸಿ ಮಾಡ್ಕೋಬೇಕು ಅಂತ. ಯಾಕೆಂದರೆ ನಾವು ತಾಯಂದ್ರಾಗಿ ನಮಗೆ ಬೇರೆ ಕೆಲಸಗಳು ಇರುತ್ತೆ. ಜೊತೆಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದು ಏನು ಅಂದರೆ, ವರ್ಕಿಂಗ್ ಆಗಿರ್ತೀವಿ, ಬರೋಷ್ಟನ್ನೇ ಸಾಕಾಗೋಗಿರುತ್ತೆ, ಮಕ್ಕಳನ್ನ ಓದಿಸೋದು ಹೇಗೆ, ಅವ್ರಿಗೆ ಟೈಮ್ ಕೊಡೋಕ್ಕೆ ಆಗಲ್ಲ ಅಂತ. ಅದು 100% ನಿಜ. ವರ್ಕಿಂಗ್ ವುಮೆನ್ನು ಅಂತಲ್ಲ, ಮನೇಲಿ ಹೌಸ್ ವೈಫ್ ಆಗಿದ್ರು ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರೆ. ಸಂಜೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಮತ್ತು ಅವ್ರಿಗೆ ಮೋಟಿವೇಟ್ ಮಾಡೋದು. ನಾವು ಪೇಷನ್ಸಿಂದ ಹೇಳ್ಕೊಳ್ಳೋದು ತಲೆ ಕೆಟ್ಟೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನೋಡಿ ನಿಮ್ಮ ಮಕ್ಕಳು ಯಾವ ಏಜ್ ಗ್ರೂಪಲ್ಲಿ ಇದ್ದಾರೆ ಅಂತ. ಸೊ ತುಂಬ ಒಂದು 7th ಸ್ಟ್ಯಾಂಡರ್ಡ್ ಕ್ರಾಸ್ ಆಗಿದ್ದಾರೆ, 7th 8th ಇದ್ದಾರೆ ಅಂದರೆ ನನ್ನ ಸಜೆಷನ್ ಏನು ಅಂದರೆ, ಅವ್ರಿಗೆ ತುಂಬ ಬೈಯೋದು ಈ ಥರ ಮಾಡೋದಕ್ಕಿಂತ ಅವರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಸ್ಟಡೀಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ಈಗಿನ ಕಾಲದಲ್ಲಿ ಸ್ಟಡೀಸ್ ಇಲ್ಲ ಅಂದರೆ ಏನೂ ಸಾಧಿಸೋಕ್ಕೆ ಕಷ್ಟ. ಸೊ 95% ಸಕ್ಸಸ್ ರೇಟ್ ಜಾಸ್ತಿ ಸ್ಟಡೀಸ್ ಇದ್ದರೆ. 5% ಸ್ಟಡೀಸೇ ಎಲ್ಲ ಅಲ್ಲ, ಏನಾದರೂ ಬೇರೆ ಟ್ಯಾಲೆಂಟ್ ಇದೆ, ಸಿಂಗಿಂಗ್ ಇದೆ, ಏನೋ ಒಂದು ಸ್ಪೋರ್ಟ್ಸಲ್ಲಿದ್ದಾರೆ ಅಂದರೆ ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಾಕ್ಟಿಕಲಿ ಸ್ಪೀಕಿಂಗ್ ಆ ಥರ ಕ್ಲಿಕ್ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಸ್ಟಡೀಸ್ ಮೂಲಕ ಏನೋ ಒಂದು ಸಕ್ಸಸ್ನ ಕಾಣುವಂಥ ಪರ್ಸೆಂಟೇಜ್ ಜಾಸ್ತಿ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗಿಂದನೇ ಸ್ಟಡೀಸ್ಗೆ ಅಂತ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಮಕ್ಕಳಾಗಿದೆ ಅಂದರೆ ಒಂದು 4th 5th 6th ಇದನ್ನು ಫಾಲೋ ಮಾಡ್ಬೋದು. ಏನು ಅಂದರೆ ಒಂದು ರೊಟೀನ್ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೇಳ್ತಾರೆ, ಈಗ ಬೆಳಗ್ಗೆ ಸ್ನಾನ ಮಾಡ್ಕೋತಾರೆ, ಬ್ರಷ್ ಮಾಡ್ಕೋತಾರೆ, ಎಲ್ಲ ಮಾಡ್ಕೋತಾರೆ, ಸ್ಕೂಲ್ಗೆ ಹೊರಡ್ತಾರೆ. ಆದರೆ ಬೆಳಗ್ಗೆನೆ ಸ್ವಲ್ಪ ಒಂದು 1/2 hour ಓದ್ಸೋಕ್ಕಾಗತ್ತಾ ಅಂತ ನೋಡ್ಕೋಬೇಕು. ಯಾಕೆಂದರೆ